ಪಪ್ಪ ಯಾವ್ದೋ ಪೋಸ್ಟ್ ಬಂತಪ್ಪ. ಸುಜಾತ ನಮ್ದೆ ಏನಿದೆ? ಮೀಶೋಪ್ಪ ನಿಮ್ದು ಬಟ್ಟೆಗಳು ಆದಾಯ ಇದು ಮಾಡ್ತೀರಲ್ಲ ಬಟ್ಟೆ ಏನು ಸ್ಕ್ರಾಚ್ ಕಾರ್ಡ್ ಇದೆ. ಸ್ಕ್ರಾಚ್ ಮಾಡಿ 12.5 ಲಕ್ಷ. 12.5 ಲಕ್ಷ ಕಣೋ. ವಾವ್. ಏನೇನಿದು? ಮೀಶೋ ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್. ಪ್ಲೀಸ್ ಓಪನ್ ದ ಲೆಟರ್ ಅಂಡ್ ಗಿವ್ ಕ್ಯಾರೆಕ್ಟರ್ ಡೈರೆಕ್ಟ್ಲಿ ಬ್ಯಾಂಕ್ ಆಲ್ ಪ್ರೋಸೆಸ್ ಟುವರ್ಡ್ಸ್ ರೆವೆನ್ಯೂ. ಫೋನ್ ಮಾಡೋಣ. ಹಾಂ ಫೋನ್ ನಂಬರ್ ಇದೆ. ಇಲ್ಲಪ್ಪ ಮಾಡ್ತೀನಿ. ಹಲೋ ವಾಟ್ಸಪ್ ಬಂತು. ವಾಟ್ಸಪ್ You have to put ಏನು 100,000 ಕೊಡಬೇಕು ಅಂತ. ಚಿಂಟು ಇದು ಡ್ರಾ ಮಾಡಬೇಕಂದ್ರೆ ಇದಕ್ಕೆ 10% ಬ್ಯಾಂಕ್ ಡೆಪಾಸಿಟ್ ಮಾಡಬೇಕಂತೆ. ಇದು ನೋಡಿಲ್ಲಿ. The charges levied will collected in advance will not be adjusted again at the prize money under the circumstances. ಅಂದರೆ ನಾವೇ 12,500 ರೂಪಾಯಿ ಬ್ಯಾಂಕ್ ಕಟ್ಟಬೇಕಂತೆ. ಹಾಂ ಫೋನ್ ಮಾಡೋಣ ಏನಪ್ಪ ಸ್ಟೇಷನ್ಗೆ. ಹಲೋ ಸರ್ ನಮಸ್ಕಾರ. ಯಾವುದೋ ಮೀಶೋದಿಂದ ಒಂದು ಲೆಟ್ರ್ ಬಂದಿದೆ. 12.5 ಲಕ್ಷ ರೂಪಾಯಿ ಲಾಟ್ರಿ ಬಂದಿದೆ ಸರ್. ಯಾವುದೋ ನಮಗೆ ಫ್ರಾಡಾ? ಸ್ನೇಹಿತರೆ ನೋಡಿ, ಮೀಶೋ ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್ ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ಅಂತ ಹೇಳ್ಬಿಟ್ಟು ಮನೆಗೆ ಒಂದು ಲೆಟ್ರ್ ಬಂದಿದೆ. ಅದರಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಇತ್ತು. ಆ ಸ್ಕ್ರ್ಯಾಚ್ ಕಾರ್ಡ್ ಸ್ಕ್ರ್ಯಾಚ್ ಮಾಡಿದಾಗ 12.5 ಲಕ್ಷ ರೂಪಾಯಿ ಲಾಟ್ರಿ ಅಂತ ಹೇಳವ್ರೆ. ಆ ದುಡ್ಡು ತೊಗೋಬೇಕು ಅಂತ ಇಲ್ಲಿ 10% ನಾವು ಬ್ಯಾಂಕ್ ಡೆಪಾಸಿಟ್ ಮಾಡಬೇಕಂತೆ. ಇದು ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಫ್ರಾಡ್ ಇದು ಲೆಟ್ರು, ಈ ಥರದ್ದೆಲ್ಲ ಅಲೋ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ನೋಡಿ ನಮ್ಮ ಮನೆ ಅಡ್ರೆಸ್ಗೆ ಬಂದಿದೆ. ಹಾಂ ಬಾ ಇದ್ರಿಗೆ. ಲೆಟ್ರುಗಳು ನಿಮ್ಮ ಮನೆಗೂ ಬರ್ತಾ ಇರ್ಬೋದು, ಬೇರೆ ಯಾರಿಗಾದ್ರು ಬಂದಿರ್ಬೋದು. ದಯವಿಟ್ಟು ಇದನ್ನು ಸರ್ಕ್ಯುಲೇಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸಿಗೆ, ಬಂಧು ಬಳಗದವ್ರಿಗೆಲ್ಲ ತಿಳಿಸಿ. ಇದೆಲ್ಲ ಒಂದು ಫ್ರಾಡ್ ಲೆಟರ್. ನೋಡಿದ್ರೆ ತುಂಬ ಕನ್ಫ್ಯೂಸ್ ಮಾಡಿಬಿಟ್ಟು ನೋಡಿ 10% ಅಂದರೆ 12,500 ರೂಪಾಯಿ ಆಗುತ್ತೆ. 12,500 ರೂಪಾಯಿನ ಬ್ಯಾಂಕ್ ಡೆಪಾಸಿಟ್ ಮಾಡಿದಾಗ ನಮಗೆ ನಾಮ ಇಷ್ಟೇ. ಈ ಥರ ಮೋಸ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಸುಮ್ಮನೆ ಇರಬೇಡಿ. ನೀವು ನಿಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ತಿಳಿಸಿ. ದಯವಿಟ್ಟು ಇದು ಫ್ರಾಡ್ ಲೆಟರ್ ನೋಡ್ಕೊಳ್ಳಿ. ಇಂಥದಷ್ಟು ಶೇರ್ ಮಾಡ್ತಾ ಇದ್ರೇ ಬೇರೆಯವ್ರಿಗೆ ಗೊತ್ತಾಗೋದು. ಇಲ್ಲ ಅಂತಂದರೆ ಮೋಸ ಹೋಗ್ತೀವಿ. ದಯವಿಟ್ಟು ಶೇರ್ ಮಾಡಿ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಶ್ರೀನಿವಾಸ ಮೂರ್ತಿ. ನಮಸ್ಕಾರ.